ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಒಂದು ವಚನವನ್ನು ಹೇಳ್ತಾರೆ ಚನ್ನಬಸವಣ್ಣನವರು. ಹೊರಗನೆ ಕೊಯ್ದು ಹೊರಗನೆ ಪೂಜಿಸಿದಡೆ ಪರಿಣಾಮವಿಲ್ಲ. ಹೂವು ಪತ್ರಿ ಹೊರಗಿಂದ ಕೊಯ್ತೀವಿ, ಹೊರಗನೆ ನಾವು ಇಷ್ಟಲಿಂಗಕ್ಕೇರಿಸಿ ಹೊರಗನೆ ಪೂಜಿಸ್ತೀವಿ, ಒಳಗೆ ನಾವು ಅದರ ಒಂದು ಪರಿಣಾಮ ತಗೊಳ್ಳೋದಿಲ್ಲ. ಹೊರಗನೆ ಕೊಯ್ದು ಹೊರಗನೆ ಪೂಜಿಸಿದರೆ ಪರಿಣಾಮವಿಲ್ಲ, ಪ್ರಯೋಜನವಿಲ್ಲ. ಅದರಿಂದ ಸುಖ ದೊರಕೊಳ್ಳೋದು ನೋಡ, ಅದರಿಂದ ಸುಖ ದೊರಕೊಳ್ಳೋದಿಲ್ಲ. ಆ ಯಾವುದೋ ಒಂದು ಥರ ಸುಖದ ಅನುಭೂತಿ ನಮಗೆ ಆಗೋದಿಲ್ಲ. ಅದೆಂತೆಂದಡೆ, ಅದು ಹೆಂಗಂದರೆ ಸರ್ವ ಜೀವಂಗಳಲ್ಲಿ ಹಿಂಸೆಯ ಮಾಡದಿರಬಲ್ಲಡೆ ಪ್ರಥಮ ಪುಷ್ಪ. ಎಂಥ ಪುಷ್ಪ ಏರಿಸಬೇಕು ದೇವರಿಗೆ ಅಂತಂದರೆ, ಒಂದನೆಯ ಪುಷ್ಪ, ಒಂದನೆಯ ಹೂವು ಎಂಥದ್ದಿರಬೇಕು ಅಂತ ತಿಳ್ಕೊಂಡವ್ರು ಹೇಳ್ತಾರಂದರೆ, ಸರ್ವ ಜೀವಂಗಳಲ್ಲಿ ಹಿಂಸೆ ಮಾಡಲಾರ್ದೆ ಇರುವಂಥದ್ದೇ ಒಂದನೆಯ ಪುಷ್ಪ, ಒಂದನೆಯ ಹೂವು. ಸರ್ವೇಂದ್ರಿಯಗಳ ನಿಗ್ರಹಿಸಿಕೊಂಡಿರಬಲ್ಲಡೆ ದ್ವಿತೀಯ ಪುಷ್ಪ. ಈ ಎಲ್ಲ ಇಂದ್ರಿಯಗಳನ್ನು ಹತೋಟಿಯಲ್ಲಿಡಬೇಕು. ಸಿಕ್ಕಂಗೆ ಕುಣಿಬೇಕಂತವು. ಸಿಕ್ಕಂಗೆ ಇಂದ್ರಿಯಗಳಂದ್ರೇನು? ಕಣ್ಣು, ಕಿವಿ, ನಾಲಿಗೆ, ಮೂಗ, ಚರ್ಮ. ಇವು ತಮಗೆ ಬೇಕಾಗಿದ್ದೇ ಮಾಡ್ತಾ ಎತ್ತಬೇಕತ್ತ ಹರಿತಿರ್ತವೆ ಇಂದ್ರಿಯಗಳು. ಅವನ್ನು ಹತೋಟಿಯಲ್ಲಿಡಬೇಕು. ಅವನ್ನು ಒಳ್ಳೆಯ ಮಾರ್ಗದಿಂದ ಹರಿಸಬೇಕು, ಒಳ್ಳೆಯದನ್ನೇ ಅವಕ್ಕೆ ಒದಗಿಸ್ಬೇಕು. ಕಣ್ಣು ನೋಡೋದನ್ನೇ ನೋಡಬೇಕು, ಕಿವಿ ಕೇಳೋದನ್ನೇ ಕೇಳಬೇಕು, ನಾಲಿಗೆ ತಿನ್ನೋದನ್ನು ತಿನ್ನಬೇಕು, ಮಾತಾಡೋದನ್ನೇ ಮಾತಾಡಬೇಕು. ಆಮೇಲೆ ಮೂಗು ವಾಸಿಸೋದನ್ನೇ ವಾಸಿಸಬೇಕು. ಚರ್ಮ ಸ್ಪರ್ಶವನ್ನು ತಾನು ಏನು ಪಡಿಬೇಕು ಅದನ್ನೇ ಪಡಿಬೇಕು. ಅದಕ್ಕೆ ಇಂಥ ಕೀಳ್ಮಟ್ಟದ ಕೆಲವು ಆಸೆಗಳು ಈ ಇಂದ್ರಿಯಗಳು ವ್ಯಕ್ತ ಮಾಡ್ತಾವಲ್ಲ, ಅದಕ್ಕೆ ಅಂಥ ಒಂದು ಇಂದ್ರಿಯ ಲಾಲಸೆಯಿಂದ ಮನುಷ್ಯ ಅಡ್ಡದಾರಿಗೆ ಹೋಗ್ತಾನೆ. ಅದಕ್ಕೆ ಆ ಇಂದ್ರಿಯಗಳ ಹತೋಟಿ ಮಾಡೋದೇ ಎರಡನೇ ಪುಷ್ಪ ಅಂತ ಹೇಳಿದರು. ಆಮೇಲೆ ಸರ್ವ ಅಹಂಕಾರ ಅರಿತು. ಸರ್ವ ಅಹಂಕಾರ, ನಮ್ಮಲ್ಲಿ ಗರ್ವ ಭಾಳ ಇರ್ತದೆ ರೀ. ಎಷ್ಟೇಷ್ಟೋ ಅಷ್ಟ ಮದಗಳಂತ ಕರೀತಾರೆ ನೋಡ್ರಿ. 8 ಗರ್ವಗಳು ಅಂತ, 8 ಮದ ಸೊಕ್ಕ. ಅದಕ್ಕೆ 8 ಅವು ಸೊಕ್ಕಗಳು. ನಾನೇ ಭಾಳ ಶಾಣೆ, ನಾನೇ ಭಾಳ ರೂಪವಂತ, ನಾನೇ ಶಕ್ತಿವಂತ, ನಾನೇ ದೊಡ್ಡ ಹುದ್ದಾದಾಗಿದ್ದವ, ನಾನೇ ರೊಕ್ಕಿಸ್ತ, ನಾನೇ ವಿದ್ಯಾವಂತ, ಇನ್ನೂ ಭಾಳಷ್ಟು ಅಷ್ಟಮದಗಳದಾಗ ಬರ್ತಾವೆ. ಅದಕ್ಕೆ ಇಂಥ ಗರ್ವಗಳು ಅರಿತು ಶಾಂತನಾಗಿರಬಲ್ಲಡೆ ಮೂರನೇ ಪುಷ್ಪ, ತೃತೀಯ ಪುಷ್ಪ ಅಂತ ಹೇಳಿದರು. ಸರ್ವ ಅಹಂಕಾರವರಿತು ಶಾಂತವಾಗಿರಬಲ್ಲಡೆ ತೃತೀಯ ಪುಷ್ಪ. ಆಮೇಲೆ ಸರ್ವ ವ್ಯಾಪಾರವನ್ನಳಿದು ಈ ಒಂದು ನಿರ್ವ್ಯಾಪಾರಿಯಾಗಿರಬಲ್ಲಡೆ ಚತುರ್ಥ ಪುಷ್ಪ. ಎಲ್ಲ ವ್ಯವಹಾರವನ್ನು ಬಿಡಬೇಕು. ವ್ಯವಹಾರವನ್ನು ಬಿಡಬೇಕು ಅಂದ್ರೇನು, ಸುಮ್ಮನೆ ಕೂಡಬೇಕು ಕಣ್ಮುಚ್ಚು ಅಂತಲ್ಲ. ಆ ವ್ಯವಹಾರದೊಳಗೆ ನಾವು ಇರಬಾರ್ದು. ಶುದ್ಧವಾದಂಥ ವ್ಯವಹಾರ ಮಾಡ್ತಾ ಅದನ್ನು ಒಳಗೆ ಹಚ್ಕೊಳ್ಳೋದನ್ನೇ ನಾವು ಭಾಳ ಒಂದು ಶಾಂತ ರೀತಿಯಿಂದ ಕರ್ತವ್ಯದಂತೆ ಅದನ್ನು ಮಾಡ್ತಾ ಇರಬೇಕು. ಅಂಥ ಒಂದು ವ್ಯವಹಾರ ನಾವು ಗೊತ್ತಾಯಿತು ಅಂದರೆ ಅದೇ 4ನೆಯ ಪುಷ್ಪ, ಚತುರ್ಥ ಪುಷ್ಪ ಅಂತ ತಿಳ್ಕೊಂಡು ಹೇಳ್ತಾರೆ. ಆಮೇಲೆ ದುರ್ಭಾವ ಪ್ರಕೃತಿಯನ್ನಳಿದು ಸದ್ಭಾವ ಎಡೆಗೊಂಡಿರಬಲ್ಲಡೆ ಪಂಚಮ ಪುಷ್ಪ. ದುರ್ಭಾವನೆ ಇರ್ತದೆ ನೋಡ್ರಿ, ಭಾವನೆ ಶುದ್ಧ ಇರಲ್ಲ. ಅವನ ಭಾವ ಶುದ್ಧ ಇಲ್ಲ, ಅವನ ಮನಸ್ಸು ಶುದ್ಧ ಇಲ್ಲ ಅಂತಾರೆ ನೋಡ್ರಿ. ಅಂಥ ಭಾವ ಶುದ್ಧ ಮಾಡಿಕೊಂಡು ಎಲ್ಲರ ಬಗ್ಗೆ ಒಳ್ಳೆಯ ಭಾವನೆಯನ್ನು ಇಟ್ಟುಕೊಂಡು ನಮ್ಮ ಮನಸ್ಸು ಶುದ್ಧ ಮಾಡ್ಕೊಂಡೇವಂದ್ರೆ ಅದು ಪಂಚಮ ಪುಷ್ಪ. ಅದು 5ನೆಯ ಒಂದು ಹೂವು ಏರಿಸ್ದಂಗೆ. ಆಮೇಲೆ ಉಂಡು ಉಪವಾಸಿ ಬಳಸಿ ಬ್ರಹ್ಮಚಾರಿಯಾಗಿರಬಲ್ಲಡೆ ಷಷ್ಠಮ ಪುಷ್ಪ. ನಾವು ಉಂಡರೂ ಕೂಡ ಉಪವಾಸಿಯಾಗಿರಬೇಕು, ನಾವು ಬಳಸಿಯೂ ಕೂಡ ಬ್ರಹ್ಮಚಾರಿಯಾಗಿರಬೇಕು. ಅದು ಯಾವುದರಿಂದ ಅಂತ ಕೇಳಿದರೆ ಮನಸ್ಸಿನಿಂದ. ಉಂಡು ಉಪವಾಸಿ, ನಾವು ಬಳಸಿಯೂ ಬ್ರಹ್ಮಚಾರಿಯಾಗಿರಬೇಕು. ಅಂದರೆ ಅದ್ರಾಗಿದ್ದು ಇಲ್ದಂಗೆ ಇರಬೇಕು. ಅದನ್ನು ಒಳಗೆ ಭಾಳಷ್ಟು ಹಚ್ಚಿಕೊಳ್ಳದಂಗಿರಬೇಕು. ಆವಾಗ ನಾವು ಉಣದಿದ್ದರೂ ಕೂಡ ತೃಪ್ತವಾಗಿ ಸಮಾಧಾನವಾಗಿ
ಹೊಟ್ಟೆ ತುಂಬದಂಗೆ ಇರ್ಬೇಕು ನೋಡ್ರಿ. ಅದಕ್ಕೆ ಮನಸ್ಸು ಶಾಂತವಾಗಿಟ್ರೆ ಅದು ತುಂಬದಂಗೆ ಇರ್ತದೆ. ಅದಕ್ಕೆ ನಾವು ಈ ಒಂದು ಯಾವುದೇ ವ್ಯವಹಾರ ಮಾಡಿದರೂ ಕೂಡ, ಸಂಸಾರ ಮಾಡಿದರೂ ಕೂಡ ಒಳಗೆ ಹಚ್ಕೊಳ್ಳದಂಗಿದ್ರೆ ಅದು ಬಳಸಿಯೂ ಕೂಡ ಬ್ರಹ್ಮಚಾರಿ ಇದ್ದಂಗೆ. ಅದಕ್ಕದು 6ನೇ ಪುಷ್ಪ ಅಂತ ಹೇಳ್ತಾರೆ. ಆಮೇಲೆ ಅನೃತವ ಮರೆದು ಸತ್ಯವ ನುಡಿಯಬಲ್ಲಡೆ. ಮಾತಿಗೊಮ್ಮೆ ಸುಳ್ಳು ಅದೇ ಹಂಗಿಲ್ಲ ಅದು ಹಿಂಗಿಲ್ಲ, ಅದು ನಾ ಹಂಗೆ ಮಾಡ್ಬೇಕಂದಿದೆ ಹಿಂಗೆ ಮಾಡ್ಬೇಕಂದ್ರೆ ಅದಕ್ಕೆ ಮಾತು ಸಾರಿಸಿ ಅದಕ್ಕೆ ಅದು ಇದು ಹೇಳಿ ಸಬೂಬು ಹೇಳಿ ಅದು ಒಂದು ಸುಳ್ಳಿಗೆ 4 ಮಾತು ಜೋಡಿಸಿ ಹೀಗೆಲ್ಲ ಮಾಡೋದು ಅದು ಅನೃತ. ಅದು ಅನೃತವನ್ನು ನುಡಿಲಾರದೆ ಸತ್ಯವನ್ನು ನುಡಿಬಲ್ಲಡೆ 7ನೇ ಪುಷ್ಪ, ಸಪ್ತಮ ಪುಷ್ಪ ಅಂತ ಹೇಳ್ತಾರೆ. ಸಕಲ ಪ್ರಪಂಚ ಒಳಿದು ಶಿವಜ್ಞಾನ ಸಂಪನ್ನನಾಗಿರಬಲ್ಲಡೆ 8ಮ ಪುಷ್ಪ. ಸಕಲ ಪ್ರಪಂಚವನ್ನು ಅಳಿದು ಶಿವನ ಜ್ಞಾನ ಒಳಗೆ ತೊಗೊಂಡಿರಬೇಕು. ಪ್ರಪಂಚ ಮಾಡಿಯೂ ಮಾಡದಂತಿರಬೇಕು. ಶಿವನನ್ನು ಸಂಪೂರ್ಣವಾಗಿ ನಾವು ಒಳಗೆ ತೆಗೆದುಕೊಳ್ಳಬೇಕು. ಅವನ ಧ್ಯಾನ, ಅವನ ನೆನಪು, ಅವನ ಸ್ಮರಣೆ, ಅವನಿಗೆ ಪ್ರಾರ್ಥನೆ, ಹೀಗೆಲ್ಲ ನಾವು ಶಿವಜ್ಞಾನ ಸಂಪನ್ನನ ಆದೆವು ಅಂತಂದರೆ ಅದು 8ಮ ಪುಷ್ಪ, 8ನೇ ಪುಷ್ಪದು. ಇಂತಿ ಅಷ್ಟದಳ ಕಮಲದಲ್ಲಿ ಸಹಜ ಪೂಜೆಯ ಮಾಡಬಲ್ಲಡೆ ಶರಣರು ನಿಮ್ಮ ಪ್ರತಿಬಿಂಬದಂತಿಪ್ಪರು ಕಾಣ ಕೂಡಲ ಚೆನ್ನ ಸಂಗಮ ದೇವ. ಅಂಥ ಶರಣರು 8 ಇಂಥ ಪುಷ್ಪಗಳು ಏರ್ಸೋರು, ಇಂಥ ನೀತಿ ನಡೆಗಳನ್ನು 8 ಥರ ನಡೆಗಳನ್ನು ಕಲಿತವರು 8 ಪುಷ್ಪಗಳು ಏರಿಸಿದಂಗೆ. ಅದಕ್ಕಿಂತ ಅಷ್ಟದಳ ಕಮಲ, ಅದು ಅಷ್ಟದಳ ಕಮಲದಲ್ಲಿ ಸಹಜ ಪೂಜೆ ಮಾಡಬಲ್ಲವ ಯಾವ ಶರಣ, ಅವನು ನಿಮ್ಮ ಪ್ರತಿಬಿಂಬ, ನಿಮ್ಮ ನೆರಳಿನಂತೆ. ಅದು ಪರಮಾತ್ಮನ ಒಂದು ಸಾಮೀಪ್ಯದಲ್ಲಿ ನೆರಳಿನಂತೆ ಅವನು ಇಪ್ಪನು ಕಾಣ ಕೂಡಲ ಚೆನ್ನ ಸಂಗಮ ದೇವ ಅಂತ ಚನ್ನಬಸವಣ್ಣವ್ರು ಹೇಳ್ತಾರೆ. ಅದಕ್ಕೆ ಅಂಥ ಒಂದು ವಚನಗಳ ಅರ್ಥವನ್ನು ನಾವು ತಿಳಿದುಕೊಂಡು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು ಅಂತ ಹೇಳ್ತಾ ಕೇಳಿದ್ದಕ್ಕೆ ಧನ್ಯವಾದಗಳು. ಸರ್ವರಿಗೂ ಶರಣು ಶರಣ.